ಸಿಲಿಕಾನ್ ಸಿಟಿ ಜನರಿಗೆ BMRCL ದರ ಏರಿಕೆಯನ್ನು ಮಾಡಿ ಶಾಕನ್ನು ಕೊಟ್ಟಿತ್ತು. ಆದರೆ ಈಗ ಇದೇ ಶಾಕನ್ನು ವಾಪಸ್ BMRCLಗೆ ಕೊಡೋದಕ್ಕೆ ಪ್ರಯಾಣಿಕರು ಮುಂದಾಗಿದ್ದಾರೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಮೆಟ್ರೋ ದರ ಭಾರಕ್ಕೆ ಪ್ರಯಾಣಿಕರು ಕಿಡಿ. BMRCLಗೆ ಮೆಟ್ರೋ ಬಾಯ್ಕಾಟ್ ಟೆನ್ಷನ್. ಟ್ರಾಫಿಕ್ ಕಿರಿಕಿರಿಯಿಂದ ರಿಲೀಫ್ ನೀಡ್ತಿದ್ದ ಮೆಟ್ರೋ ಪ್ರಯಾಣ ಬಲು ದುಬಾರಿಯಾಗಿದೆ. ಇದೀಗ ಮೆಟ್ರೋ ಪ್ರಯಾಣಿಕರು ಟಿಕೆಟ್ ದರ ಏರಿಕೆ ವಿರುದ್ಧ ಸಮರ ಸಾರಿದ್ದಾರೆ. BMRCLಗೆ ಬಿಸಿ ಮುಟ್ಟಿಸಲು ಸಜ್ಜಾಗಿದ್ದಾರೆ. BMRCL ವಿರುದ್ಧ ಪ್ರಯಾಣಿಕರು ಕೆರಳಿ ಕೆಂಡವಾಗಿದ್ದಾರೆ. ದರ ಏರಿಕೆ ಖಂಡಿಸಿ ಮೆಟ್ರೋ ಬಾಯ್ಕಾಟ್ ದಿನಾಂಕ ಘೋಷಿಸಲು ಸಿದ್ಧತೆ ನಡೆಸಲಾಗುತ್ತಿದೆ. ಈ ತಿಂಗಳ ಕೊನೆಯ ವಾರದಲ್ಲಿ ಒಂದು ದಿನ ಅಥವಾ ಒಂದು ವಾರವಾದರೂ ಮೆಟ್ರೋ ಬಾಯ್ಕಾಟ್ ಮಾಡುವ ಬಗ್ಗೆ ಗಂಭೀರ ಚರ್ಚೆ ನಡೆಸಲಾಗಿದೆ. ಬಾಯ್ಕಾಟ್ ಕರಿಬೇಕು ಅಂತ ಬಹಳ ದೊಡ್ಡ ಪ್ರಿಪರೇಷನ್ ಬೇಕಾಗತ್ತೆ. ಇದು 1.4 ಕೋಟಿ ಜನ ಇರ್ತಕ್ಕಂಥ ನಗರ ನಮ್ಮದು. ಹಾಗಾಗಿ ಪ್ರಿಪರೇಷನ್ ಭಾಳ ದೊಡ್ಡದೇ ಬೇಕಾಗತ್ತೆ. ಅದು ಸಮಿತಿ ಇದನ್ನು ತೀರ್ಮಾನ ಮಾಡುತ್ತೆ. ಭಾರಿ ಮೋಸ ಸರ್ ಇದು. ಎಂಥ ನಾಟಕ ಅಂದರೆ ಇದು. ಈ ಕಣ್ಣೊರ್ಸೋ ತಂತ್ರ ಅಂತಾರಲ್ಲ, ಅದೇ ಇದು. 100 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಆಮೇಲೆ 10 ರೂಪಾಯಿ ಕಮ್ಮಿ ಮಾಡಿ, ನಾವು ಕಮ್ಮಿ ಮಾಡಿದ್ದೀವಲ್ಲ, ನಾವು ನಿಮಗೆ ರೆಸ್ಪಾಂಡ್ ಮಾಡಿದ್ದೀವಲ್ಲ ಅಂತ ಹೇಳಿ ಇದು ನಾಟಕಗಳು ಆಡ್ತಾ ಇದ್ದಾರೆ. ಇದನ್ನು ಖಂಡಿತ ಒಪ್ಪೋದಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಏನಿರಬೇಕು ಮಾನದಂಡ ನೀವು ಫಿಕ್ಸ್ ಮಾಡೋದಕ್ಕೆ? ಕಾಮನ್ ಪೀಪಲ್ ಓಡಾಡೋಕ್ಕಾಗಬೇಕು. ಆಮೇಲೆ ಏನು ಕಟ್ಟಿರೋದೇನು ಇವ್ರು ಪ್ರೈವೇಟ್ ದುಡ್ಡಲ್ಲಿ ಕಟ್ಟಿದಾರಾ? ಇವ್ರು ಪ್ರೈವೇಟ್ ಸಾಲ ನಾವ್ಯಾಕೆ ತೀರಿಸ್ಬೇಕು? ಇವರು ಲೋನ್ ಮಾಡಿದಾರಂತೆ, ಇವ್ರಿಗೊಂದಷ್ಟು ಲಾಭ ಬರಬೇಕಂತೆ, ಅದಕ್ಕೆ ನಾವು ಕೊಟ್ಟಬೇಕಂತೆ. ನಮಗೆ 100% ಟಿಕೆಟ್ ರೇಟ್ ಜಾಸ್ತಿ ಮಾಡ್ತಾರಂತೆ. ಇದ್ಯಾ ಸೀಮೆ ನ್ಯಾಯ ಸರ್ ಇವ್ರದ್ದು? ಬೆಂಗಳೂರು ಉಳಿಸಿ ಸಮಿತಿ ಮೆಟ್ರೋ ಪ್ರಯಾಣಿಕರ ಸಂಘದಿಂದ ಸಮಾವೇಶ ನಡೆಸಲಾಯಿತು. CID ರಸ್ತೆಯಲ್ಲಿ ಇರುವ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಭಾಂಗಣದಲ್ಲಿ ಸಮಾವೇಶ ಆಯೋಜಿಸಲಾಗಿತ್ತು. ಸಮಾವೇಶದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಧಿಕಾರಿಗಳು ಸೇರಿದಂತೆ ಅನೇಕ ತಜ್ಞರು ಭಾಗಿಯಾಗಿದ್ರು. ಏನಂದರೆ ಫಸ್ಟು ಮೆಟ್ರೋ ಪ್ರೈಸಸ್ನ ಅಫೋರ್ಡೆಬಲ್ ಆಗಿ ಮಾಡಬೇಕು. ಅದು ಅಫೋರ್ಡೆಬಲ್ ಮಾಡಿಲ್ಲ ಅಂದರೆ ಏನೆಲ್ಲ ಇಶ್ಯೂಸ್ ಇದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮೇನ್ ಬೇಕಿರೋದು ಟ್ರಾಫಿಕ್ ಕಂಟ್ರೋಲು, ಜನಗಳಿಗೆ ಈಸಿ ಆಗಲಿ ಅಂತ ಮಾಡಿರೋದು. ಬಟ್ ಅದು ಮಾಡಿಲ್ಲ ಅಂದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಇವಾಗ ಆಲ್ರೆಡಿ ನೋಡ್ತೀವಿ, ಬೆಟರ್ ನಾವು ಬೈಕ್ ಸ್ಕೂಟರ್ ತೊಗೊಂಡು ಹೋದರೆ ಜಾಸ್ತಿ ದುಡ್ಡು ಸೇವ್ ಮಾಡ್ತೀವಿ ನಾವು ಇಲ್ಲಿ. ಸೊ ಆ ಥರ ಟ್ರಾಫಿಕ್ ಕಂಟ್ರೋಲ್ ಇದೆಲ್ಲ ಮಾಡಬೇಕಂದ್ರೆ ಕಡಿಮೆ ಮಾಡಲೇಬೇಕು. ಮೆಟ್ರೋ ದರ ಏರಿಕೆಯನ್ನು ಹಿಂಪಡೆಯಬೇಕೆಂದು ಮೆಟ್ರೋ ಪ್ರಯಾಣಿಕರ ವೇದಿಕೆ ಆಗ್ರಹಿಸಿದೆ. ಜೊತೆಗೆ ಪ್ರಯಾಣಿಕರ ಸಹಿ ಸಂಗ್ರಹಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲು ಸಿದ್ಧತೆ ನಡೆಸಲಾಗುತ್ತಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಜನರಿಗೆ BMRCL ದರ ಏರಿಕೆಯನ್ನು ಮಾಡಿ ಶಾಕನ್ನು ಕೊಟ್ಟಿತ್ತು. ಆದರೆ ಈಗ ಇದೇ ಶಾಕನ್ನು ವಾಪಸ್ BMRCLಗೆ ಕೊಡೋದಕ್ಕೆ ಪ್ರಯಾಣಿಕರು ಮುಂದಾಗಿದ್ದಾರೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಮೆಟ್ರೋ ದರ ಭಾರಕ್ಕೆ ಪ್ರಯಾಣಿಕರು ಕಿಡಿ. BMRCLಗೆ ಮೆಟ್ರೋ ಬಾಯ್ಕಾಟ್ ಟೆನ್ಷನ್. ಟ್ರಾಫಿಕ್ ಕಿರಿಕಿರಿಯಿಂದ ರಿಲೀಫ್ ನೀಡ್ತಿದ್ದ ಮೆಟ್ರೋ ಪ್ರಯಾಣ ಬಲು ದುಬಾರಿಯಾಗಿದೆ. ಇದೀಗ ಮೆಟ್ರೋ ಪ್ರಯಾಣಿಕರು ಟಿಕೆಟ್ ದರ ಏರಿಕೆ ವಿರುದ್ಧ ಸಮರ ಸಾರಿದ್ದಾರೆ. BMRCLಗೆ ಬಿಸಿ ಮುಟ್ಟಿಸಲು ಸಜ್ಜಾಗಿದ್ದಾರೆ. BMRCL ವಿರುದ್ಧ ಪ್ರಯಾಣಿಕರು ಕೆರಳಿ ಕೆಂಡವಾಗಿದ್ದಾರೆ. ದರ ಏರಿಕೆ ಖಂಡಿಸಿ ಮೆಟ್ರೋ ಬಾಯ್ಕಾಟ್ ದಿನಾಂಕ ಘೋಷಿಸಲು ಸಿದ್ಧತೆ ನಡೆಸಲಾಗುತ್ತಿದೆ. ಈ ತಿಂಗಳ ಕೊನೆಯ ವಾರದಲ್ಲಿ ಒಂದು ದಿನ ಅಥವಾ ಒಂದು ವಾರವಾದರೂ ಮೆಟ್ರೋ ಬಾಯ್ಕಾಟ್ ಮಾಡುವ ಬಗ್ಗೆ ಗಂಭೀರ ಚರ್ಚೆ ನಡೆಸಲಾಗಿದೆ. ಬಾಯ್ಕಾಟ್ ಕರಿಬೇಕು ಅಂತ ಬಹಳ ದೊಡ್ಡ ಪ್ರಿಪರೇಷನ್ ಬೇಕಾಗತ್ತೆ. ಇದು 1.4 ಕೋಟಿ ಜನ ಇರ್ತಕ್ಕಂಥ ನಗರ ನಮ್ಮದು. ಹಾಗಾಗಿ ಪ್ರಿಪರೇಷನ್ ಭಾಳ ದೊಡ್ಡದೇ ಬೇಕಾಗತ್ತೆ. ಅದು ಸಮಿತಿ ಇದನ್ನು ತೀರ್ಮಾನ ಮಾಡುತ್ತೆ.
ಭಾರಿ ಮೋಸ ಸರ್ ಇದು. ಎಂಥ ನಾಟಕ ಅಂದರೆ ಇದು, ಈ ಕಣ್ಣೊರೆಸೋ ತಂತ್ರ ಅಂತಾರಲ್ಲ ಅದೇ ಇದು. 100 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಆಮೇಲೆ 10 ರೂಪಾಯಿ ಕಮ್ಮಿ ಮಾಡಿ, ನಾವು ಕಮ್ಮಿ ಮಾಡಿದ್ದೀವಲ್ಲ, ನಾವು ನಿಮಗೆ ರೆಸ್ಪಾಂಡ್ ಮಾಡಿದ್ದೀವಲ್ಲ ಅಂತ ಹೇಳಿ ಇದು ನಾಟಕಗಳಾಡ್ತಾ ಇದ್ದಾರೆ. ಇದನ್ನು ಖಂಡಿತ ಒಪ್ಪೋದಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಏನಿರಬೇಕು ಮಾನದಂಡ ನೀವು ಫಿಕ್ಸ್ ಮಾಡೋದಕ್ಕೆ? ಕಾಮನ್ ಪೀಪಲ್ ಓಡಾಡೋಕ್ಕಾಗಬೇಕು. ಆಮೇಲೆ ಏನು ಕಟ್ಟಿರೋದೇನು ಇವ್ರು ಪ್ರೈವೇಟ್ ದುಡ್ಡಲ್ಲಿ ಕಟ್ಟಿದಾರಾ? ಇವ್ರು ಪ್ರೈವೇಟ್ ಸಾಲ ನಾವ್ಯಾಕೆ ತೀರಿಸ್ಬೇಕು? ಇವರು ಲೋನ್ ಮಾಡಿದಾರಂತೆ, ಇವ್ರಿಗೊಂದಷ್ಟು ಲಾಭ ಬರಬೇಕಂತೆ, ಅದಕ್ಕೆ ನಾವು ಕೊಟ್ಬೇಕಂತೆ. ನಮಗೆ 100% ಟಿಕೆಟ್ ರೇಟ್ ಜಾಸ್ತಿ ಮಾಡ್ತಾರಂತೆ. ಇದ್ಯಾ ಸೀಮೆ ನ್ಯಾಯ ಸರ್ ಇವ್ರದ್ದು? ಬೆಂಗಳೂರು ಉಳಿಸಿ ಸಮಿತಿ ಮೆಟ್ರೋ ಪ್ರಯಾಣಿಕರ ಸಂಘದಿಂದ ಸಮಾವೇಶ ನಡೆಸಲಾಯಿತು. ಸಿಐಡಿ ರಸ್ತೆಯಲ್ಲಿ ಇರುವ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಭಾಂಗಣದಲ್ಲಿ ಸಮಾವೇಶ ಆಯೋಜಿಸಲಾಗಿತ್ತು. ಸಮಾವೇಶದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಧಿಕಾರಿಗಳು ಸೇರಿದಂತೆ ಅನೇಕ ತಜ್ಞರು ಭಾಗಿಯಾಗಿದ್ರು. ಏನಂದರೆ ಫಸ್ಟು ಮೆಟ್ರೋ ಪ್ರೈಸಸ್ನ ಅಫೋರ್ಡೆಬಲ್ ಆಗಿ ಮಾಡಬೇಕು. ಅದು ಅಫೋರ್ಡೆಬಲ್ ಮಾಡಿಲ್ಲ ಅಂದರೆ ಏನೆಲ್ಲ ಇಶ್ಯೂಸ್ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮೇನ್ ಬೇಕಿರೋದು ಟ್ರಾಫಿಕ್ ಕಂಟ್ರೋಲು, ಜನಗಳಿಗೆ ಈಸಿ ಆಗಲಿ ಅಂತ ಮಾಡಿರೋದು. ಬಟ್ ಅದು ಮಾಡಿಲ್ಲ ಅಂದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಇವಾಗ ಆಲ್ರೆಡಿ ನೋಡ್ತೀವಿ, ಬೆಟರ್ ನಾವು ಬೈಕ್ ಸ್ಕೂಟರ್ ತೊಗೊಂಡು ಹೋದರೆ ಜಾಸ್ತಿ ದುಡ್ಡು ಸೇವ್ ಮಾಡ್ತೀವಿ ನಾವು ಇಲ್ಲಿ. ಸೊ ಆ ಥರ ಟ್ರಾಫಿಕ್ ಕಂಟ್ರೋಲ್ ಇದೆಲ್ಲ ಮಾಡಬೇಕಂದ್ರೆ ಕಡಿಮೆ ಮಾಡಲೇಬೇಕು. ಮೆಟ್ರೋ ದರ ಏರಿಕೆಯನ್ನು ಹಿಂಪಡೆಯಬೇಕೆಂದು ಮೆಟ್ರೋ ಪ್ರಯಾಣಿಕರ ವೇದಿಕೆ ಆಗ್ರಹಿಸಿದೆ. ಜೊತೆಗೆ ಪ್ರಯಾಣಿಕರ ಸಹಿ ಸಂಗ್ರಹಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲು ಸಿದ್ಧತೆ ನಡೆಸಲಾಗುತ್ತಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಜನರಿಗೆ BMRCL ದರ ಏರಿಕೆಯನ್ನು ಮಾಡಿ ಶಾಕನ್ನು ಕೊಟ್ಟಿತ್ತು. ಆದರೆ ಈಗ ಇದೇ ಶಾಕನ್ನು ವಾಪಸ್ BMRCLಗೆ ಕೊಡೋದಕ್ಕೆ ಪ್ರಯಾಣಿಕರು ಮುಂದಾಗಿದ್ದಾರೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಮೆಟ್ರೋ ದರ ಭಾರಕ್ಕೆ ಪ್ರಯಾಣಿಕರು ಕಿಡಿ. BMRCLಗೆ ಮೆಟ್ರೋ ಬಾಯ್ಕಾಟ್ ಟೆನ್ಷನ್. ಟ್ರಾಫಿಕ್ ಕಿರಿಕಿರಿಯಿಂದ ರಿಲೀಫ್ ನೀಡ್ತಿದ್ದ ಮೆಟ್ರೋ ಪ್ರಯಾಣ ಬಲು ದುಬಾರಿಯಾಗಿದೆ. ಇದೀಗ ಮೆಟ್ರೋ ಪ್ರಯಾಣಿಕರು ಟಿಕೆಟ್ ದರ ಏರಿಕೆ ವಿರುದ್ಧ ಸಮರ ಸಾರಿದ್ದಾರೆ. BMRCLಗೆ ಬಿಸಿ ಮುಟ್ಟಿಸಲು ಸಜ್ಜಾಗಿದ್ದಾರೆ. ಎಸ್, BMRCL ವಿರುದ್ಧ ಪ್ರಯಾಣಿಕರು ಕೆರಳಿ ಕೆಂಡವಾಗಿದ್ದಾರೆ. ದರ ಏರಿಕೆ ಖಂಡಿಸಿ ಮೆಟ್ರೋ ಬಾಯ್ಕಾಟ್ ದಿನಾಂಕ ಘೋಷಿಸಲು ಸಿದ್ಧತೆ ನಡೆಸಲಾಗುತ್ತಿದೆ. ಈ ತಿಂಗಳ ಕೊನೆಯ ವಾರದಲ್ಲಿ ಒಂದು ದಿನ ಅಥವಾ ಒಂದು ವಾರವಾದರೂ ಮೆಟ್ರೋ ಬಾಯ್ಕಾಟ್ ಮಾಡುವ ಬಗ್ಗೆ ಗಂಭೀರ ಚರ್ಚೆ ನಡೆಸಲಾಗಿದೆ. ಬಾಯ್ಕಾಟ್ ಕರಿಬೇಕು ಅಂತ ಭಾಳ ದೊಡ್ಡ ಪ್ರಿಪರೇಷನ್ ಬೇಕಾಗತ್ತೆ. ಇದು 1.4 ಕೋಟಿ ಜನ ಇರ್ತಕ್ಕಂಥ ನಗರ ನಮ್ಮದು. ಹಾಗಾಗಿ ಪ್ರಿಪರೇಷನ್ ಭಾಳ ದೊಡ್ಡದೇ ಬೇಕಾಗತ್ತೆ. ಅದು ಸಮಿತಿ ಇದನ್ನು ತೀರ್ಮಾನ ಮಾಡುತ್ತೆ. ಭಾರಿ ಮೋಸ ಸರ್ ಇದು. ಎಂಥ ನಾಟಕ ಅಂದರೆ ಇದು, ಈ ಕಣ್ಣೊರೆಸೋ ತಂತ್ರ ಅಂತಾರಲ್ಲ ಅದೇ ಇದು. 100 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಆಮೇಲೆ 10 ರೂಪಾಯಿ ಕಮ್ಮಿ ಮಾಡಿ, ನಾವು ಕಮ್ಮಿ ಮಾಡಿದ್ದೀವಲ್ಲ, ನಾವು ನಿಮಗೆ ರೆಸ್ಪಾಂಡ್ ಮಾಡಿದ್ದೀವಲ್ಲ ಅಂತ ಹೇಳಿ ಇದು ನಾಟಕಗಳಾಡ್ತಾ ಇದ್ದಾರೆ. ಇದನ್ನು ಖಂಡಿತ ಒಪ್ಪೋದಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಏನಿರಬೇಕು ಮಾನದಂಡ ನೀವು ಫಿಕ್ಸ್ ಮಾಡೋದಕ್ಕೆ? ಕಾಮನ್ ಪೀಪಲ್ ಓಡಾಡೋಕ್ಕಾಗಬೇಕು. ಆಮೇಲೆ ಏನು ಕಟ್ಟಿರೋದೇನು ಇವ್ರು ಪ್ರೈವೇಟ್ ದುಡ್ಡಲ್ಲಿ ಕಟ್ಟಿದಾರಾ? ಇವ್ರು ಪ್ರೈವೇಟ್ ಸಾಲ ನಾವ್ಯಾಕೆ ತೀರಿಸ್ಬೇಕು? ಇವರು ಲೋನ್ ಮಾಡಿದಾರಂತೆ, ಇವ್ರಿಗೊಂದಷ್ಟು ಲಾಭ ಬರಬೇಕಂತೆ, ಅದಕ್ಕೆ ನಾವು ಕೊಟ್ಬೇಕಂತೆ. ನಮಗೆ 100% ಟಿಕೆಟ್ ರೇಟ್ ಜಾಸ್ತಿ ಮಾಡ್ತಾರಂತೆ. ಇದ್ಯಾ ಸೀಮೆ ನ್ಯಾಯ ಸರ್ ಇವ್ರದ್ದು? ಬೆಂಗಳೂರು ಉಳಿಸಿ ಸಮಿತಿ ಮೆಟ್ರೋ ಪ್ರಯಾಣಿಕರ ಸಂಘದಿಂದ ಸಮಾವೇಶ ನಡೆಸಲಾಯಿತು. ಸಿಐಡಿ ರಸ್ತೆಯಲ್ಲಿ ಇರುವ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಭಾಂಗಣದಲ್ಲಿ ಸಮಾವೇಶ ಆಯೋಜಿಸಲಾಗಿತ್ತು. ಸಮಾವೇಶದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಧಿಕಾರಿಗಳು ಸೇರಿದಂತೆ ಅನೇಕ ತಜ್ಞರು ಭಾಗಿಯಾಗಿದ್ರು. ಏನಂದರೆ ಫಸ್ಟು ಮೆಟ್ರೋ ಪ್ರೈಸಸ್ನ ಅಫೋರ್ಡೆಬಲ್ ಆಗಿ ಮಾಡಬೇಕು. ಅದು ಅಫೋರ್ಡೆಬಲ್ ಮಾಡಿಲ್ಲ ಅಂದರೆ ಏನೆಲ್ಲ ಇಶ್ಯೂಸ್ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮೇನ್ ಬೇಕಿರೋದು ಟ್ರಾಫಿಕ್ ಕಂಟ್ರೋಲು, ಜನಗಳಿಗೆ ಈಸಿ ಆಗಲಿ ಅಂತ ಮಾಡಿರೋದು. ಬಟ್ ಅದು ಮಾಡಿಲ್ಲ ಅಂದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಇವಾಗ ಆಲ್ರೆಡಿ ನೋಡ್ತೀವಿ, ಬೆಟರ್ ನಾವು ಬೈಕ್ ಸ್ಕೂಟರ್ ತೊಗೊಂಡು ಹೋದರೆ ಜಾಸ್ತಿ ದುಡ್ಡು ಸೇವ್ ಮಾಡ್ತೀವಿ ನಾವು ಇಲ್ಲಿ. ಸೊ ಆ ಥರ ಟ್ರಾಫಿಕ್ ಕಂಟ್ರೋಲ್ ಇದೆಲ್ಲ ಮಾಡಬೇಕಂದ್ರೆ ಕಡಿಮೆ ಮಾಡಲೇಬೇಕು. ಮೆಟ್ರೋ ದರ ಏರಿಕೆಯನ್ನು ಹಿಂಪಡೆಯಬೇಕೆಂದು ಮೆಟ್ರೋ ಪ್ರಯಾಣಿಕರ ವೇದಿಕೆ ಆಗ್ರಹಿಸಿದೆ. ಜೊತೆಗೆ ಪ್ರಯಾಣಿಕರ ಸಹಿ ಸಂಗ್ರಹಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲು ಸಿದ್ಧತೆ ನಡೆಸಲಾಗುತ್ತಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ